ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಬೇಳೆ ಕುದಿಸ್ತೇನೆ ನಾನು ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಈಸಿನೂ ಟೇಸ್ಟಿನೂ. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ನೀವು ಇದನ್ನು ಮಾಡ್ಕೋಬೋದು. ಇದನ್ನು ದೋಸೆ, ಇಡ್ಲಿ, ಮುದ್ದೆ, ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ, ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಈಗ ಒಂದು ಪ್ಯಾನ್ಗೆ ನಾನು 1 ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಇಲ್ಲಿ ತುಂಬಾ ಸಣ್ಣ ಟೊಮ್ಯಾಟೊ ಇದು ಅಂತ ಹೇಳಿ ನಾನು 4 ಟೊಮ್ಯಾಟೋನ ತೊಗೊಂಡಿದ್ದೀನಿ ರೀ. ದೊಡ್ಡ ಸೈಜ್ ಟೊಮ್ಯಾಟೊ ಇದ್ರಂದ್ರೆ 2 ಟೊಮ್ಯಾಟೋನೇ ತೊಗೊರಿ. 1 ಈರುಳ್ಳಿಯನ್ನು ಈ ರೀತಿ ಉದ್ದದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕಿರೋ ನಡೀತದೆ ರೀ. 3 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದರೆ 2 ಹಾಕ್ರಿ. ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿದ್ರೆ ಹಾಕಿರಿ. ಇದನ್ನು ಹೈ ಫ್ಲೇಮ್ದಲ್ಲಿಟ್ಟನೆ ಒಂದು 2 ನಿಮಿಷ ಫ್ರೈ ಮಾಡ್ಕೊತೀನಿ ರೀ. ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಸಾಫ್ಟ್ ಆದರೆ ಸಾಕ್ರಿ. ನೋಡಿ ಇಷ್ಟು ಸಾಫ್ಟ್ ಆಗ್ಯಾವ. ಇಲ್ಲೊಂದು 3 ಸ್ಪೂನಾಗಷ್ಟು ಹುರುಗಡ್ಲೆ ಅಥವಾ ಪುಟಾಣಿಯನ್ನು ಹಾಕ್ತಾಯಿದ್ದೀನಿ ರೀ. ಅದನ್ನು ಆ ಈರುಳ್ಳಿ ಟೊಮ್ಯಾಟೊ ಜೊತೆ ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ ಮಿಕ್ಸ್ ಮಾಡ್ಕೊಂಡಿಲ್ಲ ನಾನು 1 ಕಪ್ ಆಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ ಈಗ ಇದು ಈರುಳ್ಳಿ ಟೊಮ್ಯಾಟೊ ಪುಟಾಣಿ ಎಲ್ಲನೂ ಸಾಫ್ಟ್ ಆಗಲಿ ರೀ. ನಾನು ಲೋ ಫ್ಲೇಮ್ದಲ್ಲಿಟ್ಟೆ ಒಂದು 2 ರಿಂದ 3 ನಿಮಿಷ ಆಗಷ್ಟು ಬೇಯಿಸ್ತೀನಿ ರೀ. ನೋಡಿ ತುಂಬಾ ಎಲ್ಲ ಈರುಳ್ಳಿ ಟೊಮ್ಯಾಟೊ ಎಲ್ಲನೂ ಸಾಫ್ಟ್ ಆಗ್ಯದ ರೀ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದೊಂದು ಸ್ವಲ್ಪ ಆರ್ಲಿ ರೀ. ಆರಿದ್ಮೇಲೆ ರುಬ್ಕೋತೀನಿ ರೀ ನಾನು. ನೋಡಿ ಈಗ ಈ ಮಿಕ್ಸಿ ಜಾರ್ಗೆ ಇದನ್ನು ಹಾಕೋತಾ ಇದ್ದೀನಿ. ತುಂಬ ಈಸಿನೂ ಅದ್ರಿ ಮತ್ತು ತುಂಬಾ ಟೇಸ್ಟಿಯಾಗಿರ್ತದೆ ರೀ ಸಾಂಬಾರು. ನೋಡಿ ಈಗ ಇದನ್ನು ನಾನು ಇಲ್ಲಿ ನೀರು ಹಾಕಲ್ಲ, ನೀರು ಹಾಕ್ದೇನೆ ನುಣ್ಣಗೆ ರುಬ್ಕೋತೀನಿ ರೀ ನಾನು ಇದನ್ನು. ನೋಡಿ ಚೆನ್ನಾಗಿ ಫೈನ ಪೇಸ್ಟ್ ಆಗಿದೆ. ಇದನ್ನು ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಒಂದು ಪಾತ್ರೆಗೆ ನಾನು ದೊಡ್ಡ ಸ್ಪೂನಿಂದನೇ 1 ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಇಲ್ಲಿ 1/4 ಟೀ ಸ್ಪೂನಾಗಷ್ಟೇ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿ ಕೊಡ್ತದೆ, ಹಾಕಿರಿ. ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ. ಆ ಮೆಂತ್ಯ ಕಾಳನ್ನು ಸ್ವಲ್ಪ ಕೆಂಪಗಾಗಬೇಕು ರೀ, ಆವರೆಗೂ ಫ್ರೈ ಮಾಡ್ಕೊತೀನಿ ರೀ. ನೋಡಿ ಸಾಸಿವೆ ಜೀರಿಗೆ ಮೆಂತ್ಯ ಕಾಳು ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು 2 ಒಣ ಮೆಣಸಿನ್ಕಾಯಿ, ಇನ್ನೊಂದು 2 ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ನೀವು ಸ್ಕಿಪ್ನು ಮಾಡ್ಬೋದು ರೀ. ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇಲ್ಲೊಂದು 5-6 ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿರಿ. ಈಗ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ಆ ಈರುಳ್ಳಿ ಅದೆಲ್ಲ ಸಾಫ್ಟ್ ಆಗಲಿ ರೀ. ನೋಡಿ ಈರುಳ್ಳಿ ಸಾಫ್ಟ್ ಆದಮೇಲೆ ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಲೋ ಫ್ಲೇಮ್ದಲ್ಲಿ ಇಟ್ಟರೆ ಇಲ್ಲಾಂದರೆ ಇಂಗನ ಬೇಗನೆ ಸೀದೋಗ್ತದೆ ರೀ. ನೋಡಿ ಇಂಗು ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, ಒಂದು ಅರ್ಧ ಸ್ಪೂನ್ಗಿಂತ ಜಾಸ್ತಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ರೀ. ಅಲ್ಲಿ ಮಸಾಲೆಯಲ್ಲಿ ಮೆಣಸಿನ್ಕಾಯಿನೂ ರುಬ್ಬಿರೋದ್ರಿಂದ ಖಾರಾನ ನೀವು ನೋಡ್ಕೊಂಡು ಹಾಕೋರಿ. ಲೋ ಫ್ಲೇಮ್ದಲ್ಲಿ ಇಟ್ಟನೆ ಫ್ರೈ ಮಾಡಿರಿ, ಇಲ್ಲಾಂದ್ರೆ ರೆಡ್ ಚಿಲ್ಲಿ ಪೌಡ್ರೂ ಸೀದೋಗ್ತದೆ ರೀ. ಈಗ ಆ ಪೇಸ್ಟನ್ನು ಹಾಕ್ತಾಯಿದ್ದೀನಿ ರೀ. ನೀವು ಖಾರ ಕಡಿಮೆ ಅಂದರೆ ರೆಡ್ ಚಿಲ್ಲಿ ಪೌಡ್ರನ್ನು ಕಡಿಮೆ ಹಾಕಿರಿ. ಈಗ ಆ ಮಸಾಲೆ ರುಬ್ಕೊಂಡಿದ್ದು ಹಾಕಿದ್ಮೇಲೂ ಈರುಳ್ಳಿ ಜೊತೆ ಅದು ಎಲ್ಲನೂ 1 ನಿಮಿಷ ಆಗಷ್ಟೇ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಮಿಕ್ಸ್ ಮಾಡ್ಕೊಂಡೀನಿ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆ ಉಪ್ಪನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ ಅದನ್ನೂ 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಸ್ವಲ್ಪ ಬೇಯಬೇಕು ರೀ. ಇಲ್ಲಿ ಒಂದು ನಿಂಬೆ ಗಾತ್ರದಷ್ಟು ಸ್ವಲ್ಪ ಹುಣಸೆ ಹಣ್ಣು ನೆನೆಸ್ಬಿಟ್ಟು ಹುಣಸೆ ರಸವನ್ನು ಹಾಕ್ತಾಯಿದ್ದೀನಿ. ನೋಡಿ ಅದನ್ನೂ ಮಿಕ್ಸ್ ಮಾಡ್ಕೊಂಡೀನಿ ರೀ. ಈಗ ಇದಕ್ಕೆ ನೀರನ್ನು ಹಾಕ್ತೀನಿ ರೀ. ಸಾಂಬಾರು ಎಷ್ಟು ತೆಳು ಬೇಕು ಗಟ್ಟಿ ಬೇಕು ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಒಂದು 2 ಗ್ಲಾಸ್ ಆಗಷ್ಟು ಫಸ್ಟ್ ನೀರನ್ನು ಹಾಕಿದ್ದೀನಿ ರೀ. ಇದು ಕುದ್ದು ಸಾಂಬಾರು ಆರಿದ್ಮೇಲೂ ಗಟ್ಟಿ ಆಗ್ತಿರ್ತದೆ ರೀ. ನೋಡಿ ನನಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ಸಕತ್ತದ ರೀ. ಇನ್ನೊಂದು ಅರ್ಧ ಗ್ಲಾಸ್ ಆಗಷ್ಟು ನಾನು ಇದಕ್ಕೆ ನೀರನ್ನು ಹಾಕ್ತೀನಿ ರೀ. ನೋಡಿ ನಾನು ತುಂಬ ತೆಳುವೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ. ನೋಡಿ ಇಷ್ಟು ಇರಲಿ ರೀ ಸಾಂಬಾರು. ಒಬ್ಬರು ತೆಳು ಇಷ್ಟಪಡ್ತಾರೆ, ಒಬ್ಬರು ಗಟ್ಟಿ ಇಷ್ಟಪಡ್ತಾರೆ. ನೀವು ನೋಡ್ಕೊಂಡು ಮಾಡ್ಕೊರಿ. ಇಲ್ಲಿ 1 ಸ್ಪೂನಾಗಷ್ಟೇ ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇಲ್ಲಾಂದ್ರೆ ನೀವು 1 ಸ್ಪೂನಾಗಷ್ಟು ಇಲ್ಲಿ ಗರಂ ಮಸಾಲನಾದ್ರೂ ಹಾಕ್ಬೋದು. ನೋಡಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹುಳಿ ಹಾಕಿನಂತೇಳಿ ಸ್ವಲ್ಪ ಬೆಲ್ಲ ಹಾಕಿನಿ. ಈಗ ಇದು ಚೆನ್ನಾಗಿ ಕುದಿಲ್ರಿ. ಒಂದು 5 ರಿಂದ 6 ನಿಮಿಷ ಹೈ ಫ್ಲೇಮ್ದಲ್ಲಿ ಇಟ್ಟೇ ಕುದಿಸ್ಕೊತೀನಿ ರೀ. ಅವಾಗ ಫ್ಲೇವರ್ ಎಲ್ಲನೂ ತುಂಬಾ ಚೆನ್ನಾಗಿ ಬಿಡ್ತದೆ ರೀ. ನೋಡಿ ಇನ್ನೊಂದು ಸ್ವಲ್ಪ ನೋಡಿರಿ ಕುದ್ದಿದ್ಮೇಲೆ ಗಟ್ಟಿನೂ ಆಗಿದ್ದು ಸಾಂಬಾರು. ಗ್ಯಾಸನ್ನು ಆಫ್ ಮಾಡೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಅದನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿ ಆಗಿರುವಂಥ ಸಾಂಬಾರು ಈಗ ರೆಡಿ ಆಗೈತೆ ರೀ. ನೋಡಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕುಕ್ಕರ್ನಲ್ಲಿ ಬೇಳೆ ಕುದಿಸಿ ಮಾಡೋಕ್ಕಿಂತ ಇದನ್ನು ಬೇಗನೆ ನೀವು ಮಾಡ್ಕೊಬೋದು ರೀ. ಇವತ್ತು ನಾನು ಇಡ್ಲಿ ಮಾಡಿದ್ದೀನಿ ರೀ. ಆ ಇಡ್ಲಿ ಜೊತೆನೇ ಈ ಸಾಂಬಾರನ್ನು ಟೇಸ್ಟ್ ಮಾಡಿ ನೋಡ್ತೀನಿ ರೀ. ತುಂಬಾ ಈಸಿಯಾಗಿರುವಂಥ ಸಾಂಬಾರು. ಈ ಇಡ್ಲಿ ಜೊತೆ ಅನ್ನದ ಜೊತೆ ಮುದ್ದೆ ಜೊತೆ ಅಂತೂ ಈ ಸಾಂಬಾರು ಬೆಸ್ಟ್ ಕಾಂಬಿನೇಷನ್ ರೀ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೋಡಿ ಬಿಸಿ ಬಿಸಿ ಆಗಿರೋಂಥ ಸಾಂಬಾರು ರೆಡಿ ಆಗಿದೆ ರೀ. ಈ ಸಾಂಬಾರು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ.
ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ.